ದಿನಗಳ ಸದನ ಕೋಲಾಹಲದ ಬಳಿಕ ಮಂಗಳವಾರದಿಂದ ಲೋಕಸಭೆಯಲ್ಲಿ ಪರೀಕ್ಷೆ ಬಿಲ್ನ ಬಗ್ಗೆ ಚರ್ಚೆ ಶುರುವಾಗಿತ್ತು. ಆದರೆ ಬಿಲ್ ಮೇಲಿನ ಚರ್ಚೆ ಶುರುವಾದ ದಿನವೇ ಪ್ರಿಯಾಂಕಾ ಗಾಂಧಿಯ ಒಂದು ಮಾತು ಇಡೀ ದಿನವನ್ನೇ ನುಂಗಿ ಹಾಕಿತ್ತು. ಬುಧವಾರ ರಾಹುಲ್ ಗಾಂಧಿ ಆಡಿದ 3 ಶಬ್ದಗಳು ಇಡೀ ಚರ್ಚೆಯ ದಿಕ್ಕನ್ನೇ ಬದಲಾಯಿಸಿತು. ಲೋಕಸಭೆಯಲ್ಲಿ ಕೋಲಾಹಲವೇ ನಡೆದು ಹೋಯಿತು. ಸಂಸತ್ ಮಳೆಗಾಲದ ಅಧಿವೇಶನ ಕಳೆದ 8 ದಿನಗಳಿಂದ ಗಲಾಟೆ ಗದ್ದಲದಿಂದಲೇ ಹಾಳಾಗಿ ಹೋಗಿತ್ತು. ನೀಟ್ ಆಕಾಂಕ್ಷಿಗಳ ಪ್ರತಿಭಟನೆ, ಲಾಠಿ ಚಾರ್ಜ್ ವಿಷಯಗಳಲ್ಲದೆ ಸದನದಲ್ಲಿ ಕದನಗಳಾಗ್ತಿತ್ತು. ಆದರೆ ಮಂಗಳವಾರದಿಂದ ಪರೀಕ್ಷೆ ಬಿಲ್ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಆದರೆ ಈ ಚರ್ಚೆಯೇ ಹಾದಿ ತಪ್ಪಿದ್ದಂತೆ ವೈಯಕ್ತಿಕ ತೇಜೋವಧೆಯ ಹಾದಿ ಹಿಡಿದಿರೋದು ಕಾಣಿಸ್ತಾಗಿದೆ. ಬುಧವಾರವಂತೂ ರಾಹುಲ್ ಗಾಂಧಿಯವರ ರೋಷಾವೇಶ, ಬಳಸಿದ ಪದಗಳು ಆಡಳಿತ ಪಕ್ಷದ ಸದಸ್ಯರನ್ನ ಇನ್ನಿಲ್ಲದಂತೆ ಕೆರಳಿಸಿತು. ಕಲಾಪದಲ್ಲಿ ಕೋಲಾಹಲವೇ ಸೃಷ್ಟಿಯಾಯಿತು. ಲೋಕಸಭೆ ಅಧಿವೇಶನದಲ್ಲಿ ಸೋಮವಾರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ ಮಂಡನೆಯಾಗಿತ್ತು. ಆದರೆ ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜ್, ಪೆಲೆಟ್ ಗನ್ಗಳ ಬಳಕೆಗೆ ಅನುಮತಿ ಕೊಟ್ಟಿದ್ಯಾರು ಅಂತ ಅಮಿತ್ ಶಾ ಅವರೇ ಉತ್ತರ ಕೊಡಬೇಕು ಅಂತ ಲೋಕಸಭೆಯಲ್ಲಿ ಗಲಾಟೆ ಶುರುವಾಯಿತು. ಆಮೇಲೆ ಮಸೂದೆ ಬಗ್ಗೆ ಪ್ರತಿಪಕ್ಷಗಳೇ ಮೊದಲು ಮುಕ್ತವಾಗಿ ಮಾತಾಡ್ಲಿ, ಅವರು ಹೇಳಿದ್ದೆಲ್ಲ ಕೇಳಿಸಿಕೊಳ್ತೀವಿ ಅಂತ ಹೇಳಿ ಕೇಂದ್ರ ಕಾನೂನು ಸಂಸದೀಯ ಸಚಿವ ಕಿರಣ್ ರಿಜಿಜು ಅಧಿವೇಶನದಲ್ಲೇ ಹೇಳಿಕೆ ಕೊಟ್ಟ ಮೇಲೆ ಚರ್ಚೆ ಶುರುವಾಯಿತು. ಆದ್ರೆ ಮಸೂದೆಯ ಸಾಧಕ ಬಾಧಕಗಳ ಚರ್ಚೆಗಿಂತ ಪ್ರತಿಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನೇ ಟಾರ್ಗೆಟ್ ಮಾಡಿ ವಾಗ್ದಾಳಿ ಮುಂದುವರೆಸಿದ್ರು. ಮಂಗಳವಾರದಿಂದಲೇ ಹಾದಿ ತಪ್ಪಿದ ಕಲಾಪ. ಪೇಪರ್ ಲೀಕ್, ಲಡಾಯಿ, ಆತ್ಮಗೌರವದ ಮಾತು. ಮಂಗಳವಾರ ಪ್ರಿಯಾಂಕಾ ಗಾಂಧಿ ಆಡಿದ್ದ ಆ ಒಂದು ಮಾತಿಗೆ ಇಡೀ ದಿನದ ಕಲಾಪವೇ ಹಾಳಾದ್ರೆ, ಬುಧವಾರ ಸಹೋದರ ರಾಹುಲ್ ಗಾಂಧಿ ಆಡಿದ 3 ಶಬ್ದಗಳು ಲೋಕಸಭೆಯಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದ್ವು. ಮಂಗಳವಾರ ಲೋಕಸಭೆಯಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಚಾರದ ಚರ್ಚೆಯ ಸಂದರ್ಭ ನೂತನ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಬಗ್ಗೆ ಪ್ರಿಯಾಂಕಾ ವಾದ್ರಾ ಹೇಳಿದ ಅದೊಂದು ಹೇಳಿಕೆ ತೀವ್ರ ಗದ್ದಲಕ್ಕೆ ಕಾರಣವಾಯಿತು. इसका मतलब कई सदस्य इस महत्वपूर्ण बिल पे अपना मत रखना चाहते हैं. ಆರೋಪಿಗಳ ಬಿಡುಗಡೆಯನ್ನು ಬೆಂಬಲಿಸಿದ್ದ ವ್ಯಕ್ತಿಯನ್ನು ನರೇಂದ್ರ ಮೋದಿ ಅವರು ದೇಶದ ಶಿಕ್ಷಣ ಸಚಿವರನ್ನಾಗಿ ನೇಮಿಸಿದ್ದಾರೆ. ಈ ಮೂಲಕ ದೇಶದ ಕೋಟ್ಯಾಂತರ ಹೆಣ್ಣು ಮಕ್ಕಳಿಗೆ ಪ್ರಧಾನಿ ಏನು ಸಂದೇಶ ನೀಡುತ್ತಿದ್ದಾರೆ ಎಂದು ಪ್ರಿಯಾಂಕಾ ಲೋಕಸಭೆಯಲ್ಲೇ ಪ್ರಶ್ನಿಸಿದ್ರು. प्रधानमंत्री महोदय जी ने नया शिक्षा मंत्री चुना, एक ऐसे व्यक्ति को इस पद पर आसीन किया. ಪ್ರಿಯಾಂಕಾ ಗಾಂಧಿ ಅವರ ಈ ಹೇಳಿಕೆ ಸಂಸತ್ನ ಘನತೆ ವಿರುದ್ಧವಾದದ್ದು ಅಂತ ಭಾವಿಸಲಾಯಿತು. ಆ ಬಳಿಕ ಸ್ಪೀಕರ್ ಓಂ ಬಿರ್ಲಾ ಅವರು ಈ ಮಾತನ್ನು ಸಂಸತ್ನ ಕಡತದಿಂದ ತೆಗೆದುಹಾಕಲು ಸೂಚನೆ ಕೊಟ್ಟರು. ಇದರ ಜೊತೆಗೆ ವಿವಾದವು ಮತ್ತಷ್ಟು ತಾರಕಕ್ಕೇರಿತು. ಕೇಂದ್ರ ಸಚಿವ ರಿಜಿಜು ಅವರು ಜೋಶಿ ಅವರ ಕುರಿತ ಪ್ರಿಯಾಂಕಾ ಹೇಳಿಕೆಗೆ ಕ್ಷಮೆ ಯಾಚಿಸಬೇಕು ಅಂತ ಪಟ್ಟು ಹಿಡಿದರು. ಮಂಗಳವಾರ ಹೀಗೆ ಸದನದಲ್ಲಿ ಹಂಗಾಮವೇ ಮುಂದುವರೆದಿತ್ತು. ಸದನದಲ್ಲಿ ಚರ್ಚೆ ನಡೆಯಲಿ ಅಂತ ರಿಜಿಜು ಕೇಳಿಕೊಂಡ್ರು. ಕೋಲಾಹಲ ಮುಂದುವರೆದಿತ್ತು. ಪ್ರಿಯಾಂಕಾ ಅವರ ಆ ಒಂದು ಮಾತು ಇಡೀ ಲೋಕಸಭೆಯ ಒಂದು ದಿನದ ಕಲಾಪವನ್ನು ನುಂಗಿ ಹಾಕಿತ್ತು. ಗುಂಡಿನ ಮೇಲೆ ಅನುಮಾನ, ರಾಹುಲ್. ಲೋಕಸಭೆಯಲ್ಲಿ ಬುಧವಾರ ರಾಹುಲ್ ಗಾಂಧಿ ಕೆಲವು ಆರೋಪಗಳು, ಬಳಸಿದ ಪದಗಳಿಂದ ಕಿಚ್ಚೆಬ್ಬಿಸಿದ್ರು. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸಿದ್ಯಾಕೆ? ಪೆಲೆಟ್ ಗನ್ನಿಂದ ಶೂಟ್ ಮಾಡಲು ಆದೇಶ ಕೊಟ್ಟಿದ್ಯಾರು? ದೇಶದ ಗೃಹ ಸಚಿವರೇ ಆದೇಶ ಮಾಡಿದ್ರಾ ಅಂತ ರಾಹುಲ್ ಗಾಂಧಿ ಪ್ರಶ್ನಿಸಿದ್ರು. ರಾಹುಲ್ ಗಾಂಧಿ ಅವರ ಈ ಆರೋಪಕ್ಕೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿತು. ಆಧಾರರಹಿತ ಆರೋಪಕ್ಕೆ ಸಾಕ್ಷಿ ಕೊಡುವಂತೆ ಮತ್ತು ರಾಹುಲ್ ಸದನದ ಕ್ಷಮೆ ಕೇಳುವಂತೆ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದರು. Sir, the Home Minister authorized the shooting of our students, sir. He put pellets into the blood of our students. He ordered the students of India to be shot. राहुल गांधी जी, आप नेता प्रतिपक्ष हैं, गंभीरता से बात बोलना चाहिए. आप बिना तर्क करके यहाँ ऐसा बात करते हैं, ये ठीक नहीं है सर. अभी तुरंत आप किस बेसिस पे ये बयान दिया है? किस बेसिस पे आपने ये बयान दिया, बताइए. किसने आपको बताया और किस तर्क
के साथ आप ये बयान दिया है। ಭಯದ ಕಾರಣಕ್ಕೆ ಗೃಹ ಸಚಿವರು ಬಂದಿಲ್ಲ ರಾಹುಲ್. ಇನ್ನು ಲೋಕಸಭೆಗೆ ಗೃಹ ಸಚಿವರು ಗೈರು ಹಾಜರಾಗಿದ್ದಕ್ಕೆ ರಾಹುಲ್ ಗಾಂಧಿ ವ್ಯಂಗ್ಯವಾಡಿದ್ರು. ದೇಶದ ಗೃಹ ಸಚಿವರಿಗೆ ಧೈರ್ಯ ಬೇಕಿಲ್ಲ. ಸಂಸತ್ಗೆ ಬಿಗಿ ಭದ್ರತೆಯ ಕಾರಿನಲ್ಲಿ ಬರ್ತಾರೆ, ಬರುವಾಗ ನಡುಗುತ್ತಾರೆ, ಗಾಬರಿಯಾಗುತ್ತಾರೆ ಅಂದ್ರು. That the so-called Home Minister of this country does not have the courage to come and sit here. He does not have the courage to come and sit here. Sir, please. Carcade. Sir, I saw the carcade. 30 cars. With the Home Minister sitting inside the car. Like that. Looking. Shaking. ಇನ್ನು ರಾಹುಲ್ ಗಾಂಧಿ ಅವರು ಮಾತನಾಡುವ ಸಂದರ್ಭದಲ್ಲೇ ಕೆಲವು ಹೊತ್ತು ಮೈಕ್ ಆಫ್ ಆಗಿದ್ದನ್ನು ವಿಪಕ್ಷ ಸದಸ್ಯರು ಪ್ರಶ್ನಿಸಿದ್ರು. ಮೈಕ್ ಆಫ್ ಆಗಿದೆ ಅಂತ ಪದೇ ಪದೇ ರಾಹುಲ್ ವಿಚಾರಿಸಿದ್ರು. ಕೆಸಿ ವೇಣುಗೋಪಾಲ್ ಕೂಡ ಸ್ಪೀಕರ್ ಕ್ರಮಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅದಕ್ಕೆ ನಿಯಮದ ಪ್ರಕಾರ ಮಾತನಾಡಿದ್ರೆ ಮೈಕ್ ಆನ್ ಆಗತ್ತೆ ಅಂತ ಸ್ಪೀಕರ್ ಸ್ಪಷ್ಟನೆ ನೀಡಿದ್ರು. He's not giving me mic. Sir, mic तो दीजिए. माइक तो दीजिए. माइक दीजिए लेकिन बोलेंगे आप. माइक नहीं है. माइक नहीं है सर. माइक तो चालू है. बंद करें. आप बोलो से, लेकिन सदन की गरिमा से बोलेंगे आप. मैं बोल सकता हूं सर. आप बोल सकते हैं लेकिन सदन के नियम प्रक्रियाओं से बोल सकते हैं. उनको आप बैठाइए सर. नो. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ರೋಷಾವೇಶ. ಕಿಚ್ಚೆಬ್ಬಿಸಿದ ಈಡಿಯಟ್, ಅಂಧಭಕ್ತ, ಅಸಮರ್ಥ ಪದ. ರಾಹುಲ್ ಗಾಂಧಿ ಕ್ಷಮೆಗೆ ಆಗ್ರಹ, ಕಲಾಪದಲ್ಲಿ ಗದ್ದಲ. ಲೋಕಸಭೆಯಲ್ಲಿ ಪೇಪರ್ ಲೀಕ್ ಅಕ್ರಮ ತಡೆ ತಿದ್ದುಪಡಿ ಮಸೂದೆ ಚರ್ಚೆ ವೇಳೆ ವಿಪಕ್ಷ ನಾಯಕ ಸಂಸದ ರಾಹುಲ್ ಗಾಂಧಿ ಬಳಸಿದ ಈಡಿಯಟ್ ಹಾಗೂ ಅಂಧಭಕ್ತ ಪದಗಳು ತೀವ್ರ ವಿವಾದಕ್ಕೆ ಕಾರಣವಾದವು. ಆಡಳಿತ ಪಕ್ಷದ ಸಂಸದರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಕಲಾಪದಲ್ಲಿ ಭಾರೀ ಗದ್ದಲ, ಕೋಲಾಹಲ ಉಂಟಾಯಿತು. ಈ ವೇಳೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ವಿಷಯಕ್ಕೆ ಸೀಮಿತವಾಗಿ ಮಾತಾಡಿ ಅಂತ ರಾಹುಲ್ ಗಾಂಧಿಗೆ ಸೂಚನೆ ಕೊಟ್ಟರು. They are arrogant. They don't listen. They don't respect other people's truth. So I said, what do you call these people? She said, I call them idiots. So I... Why you are worried? Yeah, he's not telling about you. Why you are worried? He is telling about it. ಶಿಕ್ಷಣ ವ್ಯವಸ್ಥೆಯನ್ನ ಟೀಕಿಸುವ ಭರದಲ್ಲಿ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ವಿದ್ಯಾರ್ಥಿನಿಯೊಬ್ಬರ ಹೇಳಿಕೆ ಮೇಲೆ ಕೇಂದ್ರಕ್ಕೆ ಚಾಟಿ ಬೀಸಿದ್ರು. ವಿದ್ಯಾರ್ಥಿನಿಯೊಬ್ಬರ ಟಿ ಶರ್ಟ್ ಮೇಲಿನ ಬರಹವನ್ನ ಉಲ್ಲೇಖಿಸಿದ ರಾಹುಲ್ ಗಾಂಧಿ ದುರಹಂಕಾರಿಗಳು, ಮೂರ್ಖರು ಎಂಬ ಪದ ಬಳಕೆ ಮಾಡಿದ್ರು. ಸದನದಲ್ಲಿ ಮೂರ್ಖ ಅನ್ನೋ ಪದ ಬಳಸಿದ್ದಕ್ಕೆ ಬಿಜೆಪಿಯ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ರಾಹುಲ್ ಗಾಂಧಿ ವಿರುದ್ಧ ಮುಗಿಬಿದ್ರು. She said to me, there are two categories. There are two categories in this world, the student. She said a farmer can be a student, a lawyer can be a student, a doctor can be a student, unemployed youth can be a student. It's the thirst to learn, thirst to understand. Like a sponge. You want to take everything in, you want to understand. It's beautiful. It's even respecting the rest of the universe. What about these idiots? She says to me, these idiots, they don't listen to anything anyone says. What's it? As it is not true, and the idiot is trying to pretend he's God, he has to create this massive image. Then I asked a question, sir. मैं सोचा कि यार ये, sorry sir, मैं सोचा कि ये स्टूडेंट है और फिर ये इडियट भी है, तो मैंने उससे पूछा, एक बात बताओ, ये तीसरी कैटेगरी कहां जाती है? ये तीसरी कैटेगरी कहां जाती है? उसने कहा कौन सी तीसरी कैटेगरी? मैंने कहा अंधभक्त. इसको कहां डाला जाए? She says to me, अंधभक्त is a person who is absolutely convinced that another idiot is God.
ಈ ವೇಳೆ ಆಡಳಿತ ಪಕ್ಷದ ಸದಸ್ಯರು ತೀವ್ರ ಗದ್ದಲ ಸೃಷ್ಟಿಸಿದ್ರು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹಾಗೂ ಆಡಳಿತ ಪಕ್ಷದ ಸದಸ್ಯರು ರಾಹುಲ್ ಗಾಂಧಿ ಬಳಸಿದ ಈಡಿಯಟ್ ಮತ್ತು ಅಂಧಭಕ್ತ ಪದಗಳಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅಸಂಸದೀಯ ಪದಗಳನ್ನ ತೆಗೆದುಹಾಕಬೇಕೆಂದು ಒತ್ತಾಯಿಸಿದ್ರು. तो यहाँ से भी टोकने का कोई आवश्यकता ही नहीं है. At the House order. अभी जो शब्द मैं ये मानता हूँ कि राहुल गांधी बहुत तरीके से ऐसा शब्द यूज कर रहे हैं. वो एक स्टूडेंट के नाम से ऐसा शब्द का इस्तेमाल कर रहे हैं. वो इस्तेमाल तो वही कर रहे हैं ना, राहुल गांधी जी ही कर रहे हैं. वो नाम ले रहा है स्टूडेंट का, स्टूडेंट का नाम नहीं बोल रहे हैं, लेकिन स्टूडेंट का नाम से इन्होंने जो शब्द यूज किया है वो अनपार्लियामेंट्री वर्ड है. अगर इनको शब्द नहीं अच्छा लगता, मैं दूसरा शब्द दे देता हूं. मैं दूसरा दे देता हूं सर. वो व्यवस्था तो मैंने दे दी है, जो असंसदीय सर, उसको निकाल देंगे. स्टूडेंट को हम आपको व्यवस्था देने की आवश्यकता नहीं है. सर इडियट शब्द नहीं यूज करूंगा सर. आई विल नॉट यूज. और बाकी हमारा साथियों ने भी कहा है कि आप भाषण कीजिए, लेकिन जो शब्द इस्तेमाल किया है उसमें आपत्ति. इतना ही तो है. फिर आप उसको इतना आप बहुत ही इमोशनल चेहरा दिखा करके ये तो ठीक नहीं है, हाउस को आप गुमराह नहीं कर सकते हैं. ಇದಕ್ಕೆ ಪ್ರತಿಕ್ರಿಯಿಸಿದ ರಾಹುಲ್ ಗಾಂಧಿ ತಾನು ಯಾರ ಹೆಸರನ್ನು ಉಲ್ಲೇಖಿಸಿಲ್ಲ, ಕೇವಲ ವಿದ್ಯಾರ್ಥಿಯ ವ್ಯಾಖ್ಯಾನವನ್ನಷ್ಟೇ ವಿವರಿಸಿದ್ದೇನೆ. ಈ ಪದಗಳು ಸರಕಾರವನ್ನುದ್ದೇಶಿಸಿ ಹೇಳಿದ್ದಲ್ಲ, ಸಂಸದರನ್ನ ಉದ್ದೇಶಿಸಿ ಹೇಳಿದ್ರೆ ಮಾತ್ರ ಅದು ಅಸಂಸದೀಯವಾಗುತ್ತದೆ. ಅಗತ್ಯವಿದ್ದರೆ ಅವುಗಳನ್ನ ಸದನದ ದಾಖಲೆಯಿಂದ ತೆಗೆದುಹಾಕುವಂತೆ ಸ್ಪೀಕರ್ಗೆ ಮನವಿ ಮಾಡಿದ್ರು. It is unparliamentary. Let us just be precise. It is unparliamentary for me to use that word against another member of parliament. I have not used that word against anybody. I have just stated that this category exists. Sir, again they are going. ಆರ್ಎಸ್ಎಸ್ ಮತ್ತು ಅಮಿತ್ ಶಾ ಟಾರ್ಗೆಟ್. ಬಿಜೆಪಿಯ ಆಕ್ಷೇಪಣೆಗೆ ಪ್ರತಿಕ್ರಿಯಿಸಿದ ರಾಹುಲ್ ಗಾಂಧಿ ತಾವು ಸದನದ ಯಾವುದೇ ಸದಸ್ಯರ ವಿರುದ್ಧ ಆ ಪದವನ್ನ ಬಳಸುತ್ತಿಲ್ಲ ಎಂದು ಸಮರ್ಥಿಸಿಕೊಂಡರಾದರೂ ಆಡಳಿತ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಎದ್ದು ನಿಂತು ಆ ಪದವನ್ನು ಬಳಸದಂತೆ ರಾಹುಲ್ ಗಾಂಧಿಯವರಲ್ಲಿ ಮನವಿ ಮಾಡಿದ್ರು. ನಂತರ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಆ ಪದವನ್ನ ಕಲಾಪದ ದಾಖಲೆಗಳಿಂದ ತೆಗೆದುಹಾಕಿದ್ರು. बहुत ही विनम्रता पूर्वक अनुरोध करना चाहता हूं कि जिस असंसदीय शब्द का प्रयोग हमारे नेता प्रतिपक्ष ने किया है उसे कार्रवाई से निकाल दिया जाए. अपना व्यवस्था से निकल जाता है. ओके, वो निकाल दिया जाए. और मैं आप सभी से ये अपील अपने पक्ष से करना चाहता हूं कि इस समय आप शांत रहिए, उनकी बात सुनिए. ಆರ್ಎಸ್ಎಸ್ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ನಿಯಂತ್ರಿಸುತ್ತಿದೆ ಅಂತ ಆರೋಪಿಸಿದ ಪ್ರತಿಪಕ್ಷ ನಾಯಕ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯಕ್ಕೆ ಅಮಿತ್ ಶಾನೇ ಕಾರಣ ಅಂತ ಆರೋಪಿಸಿದ್ರು. ಇದಕ್ಕೆ ಪ್ರತಿಯಾಗಿ ಸೂಕ್ತ ಆಧಾರವಿಲ್ಲದ ಆರೋಪಗಳಿಗಾಗಿ ಮತ್ತು ಸದನದಲ್ಲದೆ ಅಸಂಸದೀಯ ಪದ ಬಳಕೆಗಾಗಿ ರಾಹುಲ್ ಗಾಂಧಿ ಕ್ಷಮೆ ಕೋರಬೇಕು ಎಂದು ಆಡಳಿತ ಪಕ್ಷ ಒತ್ತಾಯಿಸಿತು. ನಂತರ ರಾಹುಲ್ ಗಾಂಧಿ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ನಾಶಪಡಿಸುತ್ತಿರುವ ಆರೋಪದ ಮೇಲೆ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಶಿಕ್ಷಣ ಸಚಿವಾಲಯವನ್ನ ಸಚಿವರಲ್ಲ, ಬದಲಿಗೆ ಆರ್ಎಸ್ಎಸ್ ನಡೆಸುತ್ತಿದೆ ಅಂತ ಆರೋಪಿಸಿದ್ರು. ಆರ್ಎಸ್ಎಸ್ ವಿದ್ಯಾರ್ಥಿಗಳಿಗೆ ಜ್ಞಾನ ಮತ್ತು ಸತ್ಯವನ್ನ ಅರಿಯಲು ಬಿಡುತ್ತಿಲ್ಲ, ಬದಲಾಗಿ ತಮ್ಮ ಕಲ್ಪನೆಯ ಇತಿಹಾಸವನ್ನು ಓದುವಂತೆ ಅವರ ಮೇಲೆ ಒತ್ತಡ ಹೇರುತ್ತಿದೆ ಅಂತ ಆರೋಪಿಸಿದ್ರು. Rampant privatization means private companies are checking exams, wrong papers are going. It's a brutal, terrible system. It's an extortion system. I said it in my meetings. And it's a system that has been captured. It's a system that has been captured. The soul of the system has been captured by the RSS. Sir, Rajnath Singh ji said that we are not the UPA. Our ministers never resign. He's right. What has happened here? The resignation of Mr. Dharmendra Pradhan. That's a superficial thing. Because Dharmendra Pradhan never ran the education ministry. Never. The man and the organization that runs the education ministry is called the RSS.
ಶಿಕ್ಷಣ ಇಲಾಖೆಯಲ್ಲಿ ಆರ್ಎಸ್ಎಸ್ ಕೈವಾಡವಿದೆ. ಆರ್ಎಸ್ಎಸ್ನ ನಂಟಿರುವ ಅಧಿಕಾರಿಗಳಿಂದ ಶಿಕ್ಷಣ ವ್ಯವಸ್ಥೆ ಕಂಟ್ರೋಲ್ ಆಗ್ತಿದೆ ಅಂತ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ನೇರ ಆರೋಪ ಮಾಡಿದ್ರು. ಬಿಜೆಪಿ ಆರ್ಎಸ್ಎಸ್ ಪ್ರಶ್ನಿಸಲು ಪೋಷಕರಿಂದ ಸಾಧ್ಯವಾಗದ ಕಾರಣಕ್ಕೆ ಮಕ್ಕಳಿಂದ ಹೋರಾಟ ನಡೆದಿದೆ. ಹೆಸರಿಗಷ್ಟೇ ಪ್ರಧಾನ್, ಎಲ್ಲವೂ ಆಗ್ತಿರೋದು ಆರ್ಎಸ್ಎಸ್ ನಿಂದ ಅಂತ ರಾಹುಲ್ ವಾಗ್ದಾಳಿ ನಡೆಸಿದ್ರು. Dharmendra Pradhan is a symbol. Your real enemy is the RSS. Keep it in mind. They are the people who are not letting you be students. They are the people who want you to be andhbhakts. And this is a reaction from the soul of India that is saying under no circumstances are we going to become your andhbhakts. Under no circumstances are you going to define our future. Under no circumstances are we going to live. ಇನ್ನು ಈ ಎಲ್ಲಾ ಚರ್ಚೆಗಳ ಬಳಿಕ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ವಿಧೇಯಕ 2026 ಲೋಕಸಭೆಯಲ್ಲಿ ಪಾಸ್ ಆಯಿತು. ಲೋಕಸಭೆಯಲ್ಲಿ ಧ್ವನಿ ಮತದ ಮೂಲಕ ವಿಧೇಯಕವನ್ನ ಅಂಗೀಕರಿಸಲಾಯಿತು. ಪ್ರತಿಪಕ್ಷಗಳ ಸಭಾತ್ಯಾಗದ ನಡುವೆಯೂ ಮಸೂದೆಗೆ ಅಂಗೀಕಾರ ದೊರೆತಿದ್ದು ಲೋಕಸಭೆ ಕಲಾಪವು ಗುರುವಾರಕ್ಕೆ ಮುಂದೂಡಿಕೆಯಾಗಿದೆ. ಇನ್ನು ರಾಜ್ಯಸಭೆಯಲ್ಲಿ ಗುರುವಾರದಂದು ಬಿಲ್ ಮಂಡನೆ ಚರ್ಚೆ ಸಾಧ್ಯತೆಯಿದೆ. इसका मतलब कई सदस्य इस महत्वपूर्ण बिल पे अपना मत रखना चाहते हैं. ಲೋಕಸಭೆಯಲ್ಲಿ ಪರೀಕ್ಷೆ ಸೋರಿಕೆ ಮಾಫಿಯಾ ತಡೆಗಟ್ಟು ಹೊಸ ವಿಧೇಯಕ ಅಂಗೀಕಾರವಾಗಿದೆ. ಮಸೂದೆಯ ಅಂಗೀಕಾರಕ್ಕೂ ಮೊದಲು ರಾಹುಲ್ ಗಾಂಧಿ ಅವರು ಆಡಿದ ರೋಷಾಗ್ನಿಯ ಮಾತುಗಳು ಲೋಕಸಭೆಯಲ್ಲಿ ಗಲಾಟೆ ಎಬ್ಬಿಸಿತ್ತು. 54 ನಿಮಿಷಗಳಿಗೂ ಹೆಚ್ಚು ಕಾಲ ರಾಹುಲ್ ಗಾಂಧಿ ಭಾಷಣ ಮಾಡಿದ್ರು. ಆದರೆ ಭಾಷಣದುದ್ದಕ್ಕೂ ಪ್ರಧಾನಮಂತ್ರಿಗಳ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನೇ ಟಾರ್ಗೆಟ್ ಮಾಡಲಾಗಿತ್ತು. ರಾಜ್ಯಸಭೆಯಲ್ಲಿ ಗುರುವಾರ ಇದೇ ವಿಧೇಯಕ ಮಂಡನೆಯಾಗಿ ಚರ್ಚೆ ನಡೆಯೋ ಸಾಧ್ಯತೆ ಇದೆ. ರಾಜ್ಯಸಭೆಯಲ್ಲೂ ಈ ವಿಧೇಯಕ ಪಾಸ್ ಆಗತ್ತಾ ಕಾದು ನೋಡಬೇಕು. ಪರೀಕ್ಷೆಗಳಲ್ಲಿ ನಕಲು ಅಕ್ರಮ ನಡೆದ ವರದಿಗಳು ದೇಶದ ಎಲ್ಲಾ ಕಡೆಗಳಿಂದಲೂ ಮತ್ತೆ ಮತ್ತೆ ಬರುತ್ತಲೇ ಇರುತ್ತವೆ. ಕಳೆದ 5 ವರ್ಷಗಳಲ್ಲಿ 15 ರಾಜ್ಯಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಕನಿಷ್ಠ 41 ಪ್ರಕರಣಗಳು ದಾಖಲಾಗಿವೆ. ಇದರಿಂದಾಗಿ ಅಂದಾಜು 1 ಲಕ್ಷ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದ 1.4 ಕೋಟಿ ಅಭ್ಯರ್ಥಿಗಳಿಗೆ ತೊಂದರೆಯಾಗಿದೆ. ಕೆಲವು ಪ್ರಕರಣಗಳಲ್ಲಿ ಅಕ್ರಮಗಳ ಕಾರಣದಿಂದ ರದ್ದಾದ ಪರೀಕ್ಷೆಗಳು ತಿಂಗಳುಗಳೇ ಕಳೆದರೂ ಮತ್ತೆ ನಡೆದಿಲ್ಲ. ಅಂಗೀಕಾರ ಪಡೆದಿರುವ ಮಸೂದೆಯು ಒಟ್ಟು 15 ಬಗೆಯ ಕೃತ್ಯಗಳನ್ನು ಅಕ್ರಮ ಎಂದು ಗುರುತಿಸಿವೆ. ತಪ್ಪು ಎಸಗಿದವರಿಗೆ 10 ವರ್ಷಗಳ ಜೈಲು ಶಿಕ್ಷೆ ಮತ್ತು 1 ಕೋಟಿ ದಂಡ ವಿಧಿಸಲು ಅವಕಾಶವಿದೆ. ಮಸೂದೆಯಲ್ಲಿರೋ ಅಪರಾಧಗಳು ಜಾಮೀನು ರಹಿತವಾಗಿರುತ್ತವೆ. ಪ್ರಕರಣವು ಗಂಭೀರ ಸ್ವರೂಪದ್ದಾಗಿದ್ದು ವಾರೆಂಟ್ ಇಲ್ಲದೆಯೇ ಪೊಲೀಸರು ಕ್ರಮಕ್ಕೆ ಮುಂದಾಗಬಹುದು. ಮಾತುಕತೆಯ ಮೂಲಕ ಪ್ರಕರಣ ಇತ್ಯರ್ಥಪಡಿಸುವುದಕ್ಕೂ ಅವಕಾಶ ಇರೋದಿಲ್ಲ. ವಿಪಕ್ಷಗಳ ಗದ್ದಲ ಕೋಲಾಹಲದ ನಡುವೆಯೇ ಮಸೂದೆ ಅಂಗೀಕರಿಸಲಾಯಿತು. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಮಸೂದೆಯ ಅಂಗೀಕಾರದ ಬಗ್ಗೆ ಅಧಿಕೃತವಾಗಿ ಘೋಷಿಸಿದ್ದಾರೆ. ಈ ಮಸೂದೆಯು ರಾಜ್ಯಸಭೆಯಲ್ಲಿ ಚರ್ಚೆಗೆ ಬಂದು ಅಲ್ಲಿ ಅಂಗೀಕೃತವಾದ ನಂತರ ರಾಷ್ಟ್ರಪತಿಗಳ ಅಂಕಿತ ಪಡೆದು ಕಾನೂನಿನ ರೂಪ ಪಡೆಯಲಿದೆ.